ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಾನು ನಿಮ್ಗೆ ಲೆವೆಲ್ ಕೊಟ್ಟಿದ್ದೆ ಒಂದು 880, ಓಕೆ, 880 ಲೆವೆಲ್ ಒಂದು, 750 ಲೆವೆಲ್ ಒಂದು, 700 ಒಂದು, ಓಕೆನಾ. ಸೊ ಅದಾದ ತಕ್ಷಣ ಮತ್ತೆ 600 ಲೆವೆಲು ಮತ್ತು 500 ಲೆವೆಲು ಇದು ನನಗೆ ಬೇಕಾಗಿಲ್ಲ. ನಮ್ದು ಏನಿದೆ ಲೆವೆಲು ಯಾವಾಗಲೂ 100 ಪಾಯಿಂಟ್ ಇರುತ್ತೆ, ಓಕೆನಾ. 880ಇಂದ 750, 750ಇಂದ 700 ಲಾಸ್ಟ್, ಓಕೆನಾ. ನಾನು ನಿನ್ನೆ 150 ಟಾರ್ಗೆಟ್ ಪ್ರಕಾರ ನಾನು ಕೊಟ್ಟಿದ್ದೆ 150 ಪಾಯಿಂಟು. ಬಟ್ ನಮ್ಮದು ಅದರಲ್ಲಿ ಏನಿರುತ್ತೆ 100 ಇರುತ್ತೆ. ಬಟ್ ಮಾರ್ಕೆಟ್ ಮಾರ್ನಿಂಗ್ ಸೆಕ್ಷನಲ್ಲಿ ತುಂಬಾ ಸ್ಲೋ, ಹೌದಾ. ನೀವು ಯಾವಾಗಲೂ ನಾನು ಅದೇ ಹೇಳ್ತಿರ್ತೀನಲ್ಲ, ನೀವು 1 ದಿನ 2 ದಿನ 3 ದಿನ 4 ದಿನ ಎಸ್ ಎಲ್ ತೊಗೊಂಡಿದ್ದೀರಿ ಅಂದ್ಕೊಳ್ಳಿ, ಮಾರ್ಕೆಟ್ ಪ್ಲ್ಯಾನ್ ಮಾಡ್ತಾ ಇರುತ್ತೆ, ಹೌದಾ. ಈಗ ನೀವು ಇಲ್ಲಿ ಫ್ರೆಶ್ ನೀವು ಬಂದಿದ್ದೀರಾ ಅಂದ್ಕೊಳ್ಳಿ, ಅಂದರೆ ನೀವು ಎಕ್ಸ್ಪೀರಿಯೆನ್ಸ್ ಒಂದು 5 ವರ್ಷದ ಇರ್ತೀರ, ನಿಮ್ಮದು ಹೇಳ್ತಾ ಇಲ್ಲ ನಾನು, ಜಸ್ಟ್ ಇವತ್ತೇ, ಓಕೆನಾ. ನೀವು ಅರಾವೆಲ್ಲ ಅಂತ ಹೇಳ್ತೀವಲ್ಲ, ಫಸ್ಟ್ ಡೇನೇ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ, ಓಕೆ. ಅವ್ರೇನು ಮಾಡ್ತಾರೆ, 1 ಲಕ್ಷ ತೊಗೊಂಬರ್ತಾರೆ, ಇವತ್ತು ಹಾಕ್ತಾರೆ, ಅಯ್ಯೋ 10,000 ಮೈನಸ್ ಹೋಯಿತು, ಓಕೆನಾ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಅಯ್ಯೋ ಒಂದು 20,000 ಮೈನಸ್ ಹೋಯಿತು, ಅಯ್ಯೋ ಬೇಡ ಮತ್ತೆ ಇವತ್ತು ಮಾಡೋಣ ಟ್ರೇಡ್ ನೋಡೋಣ ಅಂಥೇಳಿ, ಓಕೆ. ನಾವು ಒಂದು 30,000 ಮೈನಸ್, ಟೋಟಲ್ ಓವರಾಲ್ ಎಷ್ಟಾಗುತ್ತೆ, 3, 4, 5, 6, 60,000 ಹೋಗ್ಬಿಡುತ್ತೆ. ಬೇಡಪ್ಪ 40,000 ತೊಗೊಂಡು ಹೋಗೋಣ ಮನೆಗೆ, ಇಲ್ಲ ಅಂತಂತಂದರೆ ನೋಡೋಣ ಅಂತ ಅದನ್ನು ಝೀರೋ ಮಾಡ್ಕೊಂಡಿರ್ತಾರೆ, ಏನೋ ಮಾಡ್ಕೊಂಡಿರ್ತಾರೆ, ಓಕೆನಾ. ಸೊ ಎಲ್ಲ 40,000 ಪ್ಲಸ್ಸಲ್ಲೇ ಹೊರಗೆ ಬಂದಿರ್ತಾರೆ. ಅಂದರೆ 1 ಲ್ಯಾಕಲ್ಲಿ ಹೇಳ್ತಾ ಇದ್ದೀನಿ ನಾನು, 1 ಲ್ಯಾಕಲ್ಲಿ 40,000 ಇಟ್ಕೊಂಡು ವಾಪಸ್ ಬರ್ತಾರೆ, ಇಲ್ಲಾಂದರೆ ಇದನ್ನು 40,000 ಕಳ್ಕೊಳ್ಳೋಕೆ ರೆಡಿ ಇರ್ತಾರೆ, ಓಕೆನಾ. ಅಂಥವ್ರಿಗೆಲ್ಲ ಏನು ಮಾಡುತ್ತೆ ಮಾರ್ಕೆಟು ಎಕ್ಸಿಟ್ ಮಾಡುತ್ತೆ ಇಲ್ಲಿಂದ, ಓಕೆನಾ. ಎಕ್ಸಿಟ್ ಮಾಡಿಬಿಟ್ಟು ಈ ರೀತಿ ನಿಮಗೆ ಒಳ್ಳೆ ಕ್ಯಾಂಡಲ್ ನೋಡೋ ಥರ ನಿಮಗೆ ಒಂದು ದೊಡ್ಡ ಮೂವ್ಮೆಂಟ್ ಬರುತ್ತೆ. ಅದಕ್ಕೆ ಯಾವಾಗಲೂ ನೀವು ಪೇಷನ್ಸ್ ಇರಬೇಕು. 1 ಹೋಯ್ತು, 2 ಹೋಯ್ತು, 3 ಹೋಯ್ತು, 4 ಹೋಯ್ತು, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಕೈಯಲ್ಲಿ ಹಿಡ್ತಾ, ಹೌದಾ. ನಂದು ನೀವು 1 ಲಕ್ಷದಿಂದ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನಾನು ಇವತ್ತು 5,000 ಲಾಸ್ ಆಗೋಕ್ಕೆ ರೆಡಿ ಇದ್ದೀನಿ, ಇವತ್ತೊಂದು 5,000 ಲಾಸ್ ಆಗುತ್ತೆ, 5,000 ಲಾಸ್ ಆಗೋಕ್ಕೆ 5,000 ಲಾಸ್ ಆಗೋಕ್ಕೆ ಎಷ್ಟಾಗುತ್ತೆ ನಿಮ್ಮದು ಟೋಟಲ್ ಓವರಾಲ್ 20K ಅಷ್ಟೇ ಹೋಗಿರುತ್ತೆ, ಹೌದಾ. ಇಂಥ ಒಂದು ಮೂವಲ್ಲಿ ನೀವೇನಾದರೂ ಇವತ್ತು ನಂದು 5 ಹೋಗಲಿ, ಓಕೆ, ಇಲ್ಲ 5ಕ್ಕೆ 5 ನಾನು ಡೈಲಿ ಹಿಂಗೆ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ, 5ಕ್ಕೆ 15 ಅಂದ್ಕೊಳ್ಳಿ, ಓಕೆ, ಇಲ್ಲ 5ಕ್ಕೆ ನಾನು 10 ತೊಗೊಳಕ್ಕೆ ರೆಡಿ ಇದ್ದೀನಿ ಅಂದ್ಕೊಳ್ಳಿ, ಓಕೆನಾ. ಇವತ್ತು ಒಂದೇ ದಿನದಲ್ಲಿ ನಿಮಗೆ 10 ಬಂದಿರ್ತಿತ್ತು, ಇನ್ನೂ ಬರೀ ಒಂದು 10 ಮೈನಸ್ ಇರ್ತಿತ್ತು, ಅದನ್ನು ಮತ್ತೆ ಮಾರು ದಿವಸ ಇಲ್ಲ ಏನಾದರೂ ಮಾಡಿಕೊಂಡು ಮಾಡ್ತಿದ್ವಿ. ಆ ರೀತಿ ಯಾವಾಗೂ ಅದಕ್ಕೆ ಪ್ಲ್ಯಾನ್ ಇರಬೇಕು. ನಿಮ್ಮ ಒಂದೇ ದಿವಸದಲ್ಲಿ ಈ ರೀತಿ ಟಾರ್ಗೆಟ್ ಕೊಟ್ಬಿಡುತ್ತೆ. 10 ಲಕ್ಷದಲ್ಲಿ 20,000ದಲ್ಲಿ ಒಂದು 10,000 ಆದರೂ ನಿಮ್ಗೆ ರಿಟರ್ನ್ ಬಂದೇ ಬರುತ್ತೆ. ಇನ್ನೊಂದು 10,000ದಲ್ಲಿ ಮತ್ತೆ ಹಿಂಗೆ ಟ್ರೇಡ್ ಮಾಡ್ಕೊಂಡು ಹೋಗಬೇಕು. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ನಮ್ಗೆ ಕರೆಕ್ಟಾಗಿ ವರ್ಕ್ ಆಗಿದೆ, ಚೆನ್ನಾಗೇ ಬಂದಿದೆ. ಅದಾದ ತಕ್ಷಣ ತುಂಬಾ ಬಿದ್ದಿದೆ ಮಾರ್ಕೆಟು. ಸೊ ನಂದೇನಿತ್ತು, ಇಲ್ಲಿ ಈ ಸಪೋರ್ಟ್ ಹತ್ರವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಲೈನ್ ಹಾಕಿಟ್ಟಿದ್ದೆ ಡ್ಯೂರಿಂಗ್ ದ ಮಾರ್ಕೆಟು. ಎಕ್ಸಾಕ್ಟ್ಲಿ ಆ ಲೈನಿಗೆ ಟಚ್ ಆಗಿದೆ, ಓಕೆನಾ. ಸೊ ಯಾಕಂತಂದರೆ ಇಲ್ಲಿ ಕುಂಟ್ತಾ ಮೇಲೆ ಹೋಗಿತ್ತು, ಹೌದಾ. ಮಾರ್ಕೆಟ್ ನನಗೆ ಗೊತ್ತಿತ್ತು ಮೇಲ್ಗಡೆ ಹೋಗೋದಿಲ್ಲ ಅಂಥೇಳಿ ಆಲ್ಮೋಸ್ಟು. ಸೊ ಮಂತ್ಲಿ ಅನಾಲಿಸಿಸಲ್ಲೂ ಹೇಳಿದ್ದೀನಿ ನಾನು, 24K ಮತ್ತು 23K ಮಧ್ಯದಲ್ಲೇ ಓಡಾಡುತ್ತೆ ಮಾರ್ಕೆಟು ಅಂತ. ಸೊ ಅದೇ ರೀತಿ ಆಗ್ತಾಯಿದೆ. ಆಮೇಲೆ ನಿನ್ನೆ ವೀಕ್ಲಿ ಕ್ಯಾಂಡಲಲ್ಲೂ ತೋರಿಸಿದ್ದೆ, ಡೋಜಿ ಕ್ಯಾಂಡಲ್ ಆಗಿದೆ, ಓಕೆ, ಬಾಡಿ ಮೇಲೆ ಹೋದರೆ ಇದು ಮಾಡೋಣ ಅದು ಮಾಡೋಣ ಅಂತ. ಬಟ್ ಆದ್ರೂ ಮಾರ್ಕೆಟ್ ಕೆಳಗಡೆನೇ ಬಂತು, ಇಲ್ಲೇ ಮತ್ತೆ ಸಸ್ಟೈನ್ ಆಯಿತು 23,500 ಕೆಳಗಡೆ. ಯಾಕಂದರೆ ಅದಕ್ಕೆ 24K ಮೇಲೆ ಹೋಗೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಟ್ರ್ಯಾಪ್ ಮಾಡೋ ಸಲುವಾಗಿ ಹೋಗ್ಬಿಟ್ಟು ಮತ್ತು 500 ಪಾಯಿಂಟ್ ಕೆಳಗೆ ಬಂದಿದೆ, ಅದು ಒಂದೇ ದಿವಸದಲ್ಲಿ. ಅದಕ್ಕೆ ನಾವು ಯಾವಾಗೂ ಪೇಷನ್ಸಿಂದ ನಾವು ಮಾರ್ಕೆಟನ್ನು ಕಾಯಬೇಕು, ಕಾಯ್ದಾಗೆ ನಮಗೆ ದುಡ್ಡು ಸಿಗುತ್ತೆ, ಓಕೆನಾ. ಸೊ ಅದಾದ ತಕ್ಷಣ ನಿಮಗೆ ಲೆವೆಲ್ಲು ಒಂದು ಸತಿ ಕನ್ಫರ್ಮ್ ಮಾಡಿಬಿಡ್ತೀನಿ, ಓಕೆ. ಯಾವ್ದು ಲೆವೆಲು ಅಂತಂತಂದರೆ ನಿನ್ನೆ ಕೊಟ್ಟಿರೋದು, ಓಕೆ, 880 ಲೆವೆಲ್ ನೋಡಿ ಎಷ್ಟು ಎಕ್ಸಾಕ್ಟ್ಲಿ ಇಲ್ಲಿಂದನೇ ಸಸ್ಟೈನ್ ಆಗಿಬಿಟ್ಟು ಇಲ್ಲಿಂದನೇ ಒಂದೇ ರನ್ ಫಾಲ್ ಆಗಿ ಬಿದ್ದಿದೆ. ಎಲ್ಲಿ 700ವರೆಗೂ ನಮ್ಮ ಟಾರ್ಗೆಟ್ ಇತ್ತು ನೋಡಿ. ಇಲ್ಲೆಲ್ಲೂ ನಿಂತ್ಕೊಂಡೇ ಇಲ್ಲ, ನಿಮಗೆ ಎಲ್ಲೂ ಎಕ್ಸಿಟ್ ಮಾಡೋಕ್ಕೆ ಇದು ಮಾಡಿಲ್ಲ, ಓಕೆನಾ. ಯಾಕಂತಂದರೆ ಇಲ್ಲೊಂದು ಮಧ್ಯದಲ್ಲಿ ಒಂದು 800 ಇತ್ತು, ಹೌದಾ, ಹೆಡ್ಏಕ್ ನನಗೆ ಇಲ್ಲೊಂದು ಆಗುತ್ತೆ ಅಂತ. ಬಟ್ ಆದರೂ ನಾನು ಟಾರ್ಗೆಟ್ ಕೊಟ್ಟಿದ್ದೆ ಕೆಳಗಡೆನೇ. ಸೊ ಓವರಾಲ್ ಡೇ ಚೆನ್ನಾಗಿ ಹೋಗಿದೆ ಅಂತ ಅನ್ಕೋತಿದ್ದೀನಿ. ಯಾರು ಪ್ರಾಫಿಟ್ ಮಾಡಿಲ್ಲ ಅವರು ಬೇಜಾರು ಮಾಡ್ಕೋಬೇಡಿ, ಸಿಗುತ್ತೆ ಇಂಥ ದಿನ ಮತ್ತೆ ಸಿಗುತ್ತೆ. ಬಟ್ ನೀವು ಧೈರ್ಯದಿಂದ ನೀವು ಕುತ್ಕೊಂಡಿರ್ಬೇಕು ಅಷ್ಟೇ, ಕುತ್ಕೊಂಡಿದ್ರೆ ಮಜಾ ಬರುತ್ತೆ ಅಂತ ಮಾರ್ಕೆಟಲ್ಲಿ. ಸೊ ಇದು ಎನಾಲಿಸಿಸ್ ಪ್ರಕಾರ ಈಗ ನೋಡಿ, ಇದು ದೊಡ್ಡ ಕ್ಯಾಂಡಲ್ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿ ಬಂದಿದೆ. ಸೊ ಈಗ ಮತ್ತೆ 700 ಹೋಯಿತು ಅಂದ್ಕೊಳ್ಳಿ, ಓಕೆನಾ, ಇಲ್ಲ 650 ಹತ್ರ ಹೋಯಿತು ಅಂದ್ಕೊಳ್ಳಿ. 680 ಎಸ್ ಎಲ್ ಇಟ್ಕೊಂಡು ಒಂದು ಸತಿ ತುಂಬಾ ರಿಟೆಸ್ಟ್ ಹತ್ರನೇ ಬರುತ್ತೆ. ಯಾಕಂದರೆ ಇತ್ತೀಚಿನ ಮಾರ್ಕೆಟ್ ನೋಡ್ತಾ ಇದ್ದೀನಿ, ನಾವು ಎಸ್ ಎಲ್ ಎಲ್ಲೋ ಇಟ್ಟಿರ್ತೀವಿ, ಎಕ್ಸಾಕ್ಟ್ಲಿ ಅದು ಹಿಟ್ ಆಗಂಗಿಲ್ಲ. ಒಂದೊಂದು ಸತಿ 100 ರೂಪಾಯಿಗೆ ಬೈ ಆಗಲಿ ಅಂತ ನಾವು ಇಟ್ಟಿರ್ತೀವಿ, 100 ರೂಪಾಯಿಗೆ ಬೈ ಆಗಂಗಿಲ್ಲ, 99ಇಂದನೇ ಮತ್ತೆ ರಿಟರ್ನ್ ಆಗಿಬಿಡುತ್ತೆ ಮಾರ್ಕೆಟು. ಸೊ ಅದೇ ರೀತಿ ಆದ್ರೂ ಆಗ್ತಿರ್ಬೇಕು, ಏನೂ ಮಾಡೋಕ್ಕಾಗಲ್ಲ, ಇಂಥ ಮಾರ್ಕೆಟಲ್ಲಿ ಧುಮ್ಕೇಬೇಕಾಗುತ್ತೆ. ಸೊ ಇಲ್ಲಿಂದ ಮತ್ತೆ ನಾನು ರಿಜೆಕ್ಷನ್ನ ನೋಡ್ತಿದ್ದೀನಿ, ಹೌದಾ. ಬಟ್ ಇಲ್ಲಿಂದ ಮತ್ತೆ ಕೆಳಗಡೆ ಬಂತು ಅಂತಂದರೆ 350 ಲೆವೆಲ್ ಆಗಿರುತ್ತೆ ಫಸ್ಟ್ ಟಾರ್ಗೆಟು, 350 ಲೆವೆಲು, 250 ಲೆವೆಲ್. ಯಾಕಂದ್ರೆ ತುಂಬಾ ಬಿದ್ದಿದೆ, ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಲಿ ಮಂಡೇ
ಓಕೆ. ಯಾಕಂದರೆ ಇವತ್ತು ಗಳಿಸ್ಕೊಂಡವ್ರು ಹೇಳ್ತಾ ಇದ್ದೀನಿ ನನ್ನ ಕಹಾನಿ. ಯಾರು ಗಳಿಸ್ಕೊಂಡಿರ್ತೀರೋ, ಯಾರು ಗಳಿಕೆ ಮಾಡಿರಲ್ಲೋ ಅಂಥವ್ರು ಎಲ್ಲರೂ ಸ್ವಲ್ಪ ಸೋಮವಾರ ದಿವಸ ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಲಿ. ಓಕೆನಾ. ಇಲ್ಲಿಂದ ಇಲ್ಲಿ ಹೋದರೆ ಮತ್ತು ಸೇಲು, ಇಲ್ಲಿಂದ ಮತ್ತೆ ಫರ್ದರ್ ಕೆಳಗಡೆ ಡೌನ್ ಏನಾದರೂ ಲೋ ಬ್ರೇಕ್ ಆದರೆ ಮತ್ತು ನಾನು 250 ಲೆವೆಲ್ವರೆಗೂ ಈ ಲೆವೆಲ್ವರೆಗೂ ಕೂತ್ಕೊಳ್ಳೋಕೆ ರೆಡಿ ಇದ್ದೀನಿ, ಇವೆರಡು ಲೆವೆಲು. ಸೊ ಮತ್ತು 700 ಮೇಲಂತೂ ಹೋಗೋ ಚಾನ್ಸಸ್ ಇಲ್ಲ ಮಾರ್ಕೆಟಲ್ಲಿ. ಯಾಕಂತಂದರೆ ಇದು ಬ್ರೇಕ್ ಮಾಡಬೇಕು, ಇದು ಬ್ರೇಕ್ ಮಾಡಬೇಕು, 800 ಲೆವೆಲ್ ಬ್ರೇಕ್ ಮಾಡಬೇಕು, 700 ಲೆವೆಲ್ ಬ್ರೇಕ್ ಮಾಡಬೇಕು. ಈಗ ಇಲ್ಲೇ ಸಸ್ಟೈನ್ ಆಗಿದೆ ತುಂಬಾ. ಸೊ ಮಾರ್ಕೆಟ್ ಇದೆ, ಹೇಳೋಕ್ಕಾಗಲ್ಲ. ಬಟ್ ನಂದು ಎನಾಲಿಸಿಸ್ ಹೇಳ್ತಾ ಇದ್ದೀನಿ ನಾನು. ಇಷ್ಟು ಈಸಿಯಾಗಿ ಬ್ರೇಕ್ ಮಾಡೋಕ್ಕೆ ಮಾರ್ಕೆಟಿಂಗ್ ಕೈಯಿಂದ ಆಗೋಲ್ಲ. ಯಾಕಂದರೆ ಆಲ್ಮೋಸ್ಟ್ ಕೆಳಗಡೆ ಬಿದ್ದಿದೆ, ಕೆಳಗಡೆನೇ ಕ್ಲೋಸಿಂಗ್ ಕೊಡುತ್ತೆ. ಯಾಕಂದರೆ ವೀಕಲ್ ಕ್ಯಾಂಡಲ್ ನೋಡಿದಾಗ ಡೋಜಿ ಕ್ಯಾಂಡಲ್ ಐತೆ, ಹೌದಾ. ಈಗೇನಾಗಿದೆ, ಸ್ವಲ್ಪ ಫಿಲ್ ಆಗಿದೆ ಮಾರ್ಕೆಟ್ ಕ್ಯಾಂಡಲ್. ಸೊ ಅದೇ ರೀತಿ ಇಲ್ಲೇ ಏನಾದರೂ ಸಸ್ಟೈನ್ ಮಾಡಿ ಕ್ಲೋಸಿಂಗ್ ಕೊಡ್ತಾ ಇರಬೇಕು. ಓಕೆ. ಇಲ್ಲ, ನಾನು ನೋ ಟ್ರೇಡಿಂಗ್ ಝೋನ್ನು ಕೂಡ ಹೇಳಿದ್ದೆ. ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಒಂದೊಂದು ಸತಿ, ಹೇಳೋಕ್ಕಾಗಲ್ಲ. ಇದು ಇದರಲ್ಲಿ ಸಿಕ್ಕಾಕೊಂಡ್ರೆ ಅಂದರೆ 950, ಓಕೆ, 950ಇಂದ 800 ಲೆವೆಲ್ಲು, ಅದು ಇನ್ ಬಿಟ್ವೀನ್ ಏನಾದರೂ ಸಿಕ್ಕಾಕೊಂಡ್ರೆ ನೋ ಟ್ರೇಡಿಂಗ್ ಝೋನಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಬ್ರೇಕ್ ಮಾಡಿದ್ರು ನಾನು ಲೆವೆಲ್ ಕೊಟ್ಟಿದ್ದೆ ಕೆಳಗಡೆ. ಸೊ ಅದೇ ನೋ ಟ್ರೇಡಿಂಗ್ ಝೋನಲ್ಲೂ ಸಿಕ್ಕಾಕೊಂಡಿಲ್ಲ. ಒಂಚೂರು ಸತಾಯಿಸ್ತು ಮಾರ್ನಿಂಗು, ಅದಾದ ತಕ್ಷಣ ಕಂಪ್ಲೀಟಾಗಿ ಡೌನ್ಫಾಲೇ ಬಂದಿದೆ. ಓಕೆನಾ. ಲೆವೆಲ್ ಅಂತೂ ಕ್ಲಿಯರ್ ಇದೆ, ಇಲ್ಲಿ ಲೆವೆಲ್ ಬಂದು ಹತ್ತಿದೆ. ಓಕೆ. ಇಲ್ಲಿ 500 ಲೆವೆಲು, 500 ಲೆವೆಲ್ ಏನಾದರೂ ಬ್ರೇಕ್ ಆದರೆ 400 ಮತ್ತು 300 ಇಲ್ಲ 350 ಸಾಕು. ಇಲ್ಲ ಮೇಲಿಂದ ಮತ್ತೆ ರಿಜೆಕ್ಷನ್ ತೊಗೊಂಡ್ರೆ 650 ಇಂದ ಟ್ರೇಡ್ ಮಾಡಿ 680 SL ಇಟ್ಕೊಳ್ಳಿ. ಒಂದೊಂಚೂರು ಹೆಚ್ಚು ಕಡಿಮೆನೂ ಬರುತ್ತೆ. 710ವರೆಗೂ ಬಂದರೂ ಹೇಳೋಕ್ಕಾಗಂಗಿಲ್ಲ ಚಾನ್ಸು. ಈ ಸಿನರೀಸ್ ಸಿಕ್ಕರೆ ಇಲ್ಲಿವರೆಗೂ ಟಾರ್ಗೆಟ್ ಮಾಡಿ ಇದನ್ನು ಮತ್ತೆ ಫರ್ದರ್ ಇಲ್ಲಿ ತೊಗೊಂಡೋಗಿ, ಇದನ್ನು ಸಡನ್ನಾಗಿ ಇಲ್ಲಿಂದನೇ ಹಿಂಗೆ ರಿಟರ್ನ್ ಆಯಿತು ಮಾರ್ಕೆಟು ಅಂದ್ಕೊಳ್ಳಿ. ಇಲ್ಲಿಂದ 630ಗೆ SL ಇಟ್ಕೊಂಡು ಇಲ್ಲಿಂದ ನೀವು ಟ್ರೇಡ್ ಮಾಡ್ಕೊಳ್ಳಿ. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 500, ಆಮೇಲೆ 400. ನೀವು ಎಲ್ಲಿಂದನೇ ಬರಲಿ, ಮಾರ್ಕೆಟ್ ಎಲ್ಲಿಂದ ಬರ್ತಾಯಿದೆ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಓಕೆನಾ. 900ಇಂದ ಬರ್ತಾಯಿದೆ ಅಂದ್ಕೊಳ್ಳಿ, 930ಗೆ SL ಇಡಿ. ಓಕೆ. ಇದನ್ನು 800 ಟಾರ್ಗೆಟ್ ಮಾಡಿ, ಸುಮಾರು ಇಲ್ಲ ಲಾಸ್ಟ್ ಅಂತಂದರೆ 850 ಟಾರ್ಗೆಟ್ ಮಾಡಿ. ಓಕೆನಾ. ಇಲ್ಲಿ ಕೆಳಗಡೆಯಿಂದ 400ಇಂದ ಬರ್ತಾಯಿದೆ ಅಂದ್ಕೊಳ್ಳಿ. ಓಕೆ. 370ಗೆ SL ಇಟ್ಕೊಳ್ಳಿ. ಇಲ್ಲಿಂದ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 500 ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು 550 ಟಾರ್ಗೆಟ್ ಮಾಡಬೇಕು. ಓಕೆನಾ. ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಯಾವಾಗಲೂ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.